ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹದೂರ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಸೆಪ್ಟೆಂಬರ್ 11ರಂದು ರಾಮಕೃಷ್ಣ ಆಶ್ರಮದಲ್ಲಿ ವಿವೇಕಾನಂದ ಆರೋಗ್ಯ ಧಾಮ ಉದ್ಘಾಟನಾ ಸಮಾರಂಭ. ಆಧುನಿಕತೆಯಿಂದ ಶಾಂತಿ ನೆಮ್ಮದಿ ಮರೀಚಿಕೆಯಾಗಿದೆ. ಕಳೆದು ಹೋದ ಆರೋಗ್ಯವನ್ನು ಮತ್ತೆ ಪಡೆದುಕೊಳ್ಳಲು ಆರೋಗ್ಯ ಧಾಮದ ಕಡೆಗೆ ಧಾವಿಸಿ ಪೂಜ್ಯ ಶ್ರೀ ಜ್ಯೋತಿರ್ಮಯಾನಂದ ಶ್ರೀಗಳು. ಹಿಂದುಳಿದ ವರ್ಗಗಳ ಇಲಾಖೆಯ ವಿದ್ಯಾರ್ಥಿಗಳ ಆಯ್ಕೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪ. ನೇಮಕಾತಿ ನಂತರವೂ ತಿರಸ್ಕಾರ ಮಾಡಿದ ಮಕ್ಕಳನ್ನು ಪುನಃ ಆಯ್ಕೆ ಮಾಡಿಕೊಳ್ಳಬೇಕೆಂದು ಒತ್ತಾಯಿಸಿದ ಪವನ್ಗೊಂಡ. ಮಕ್ಕಳಿಗೆ ನ್ಯಾಯ ಸಿಗದಿದ್ದರೆ ಹೋರಾಟದ ಎಚ್ಚರಿಕೆ. ನಗರ ಸಮುದಾಯ ಭವನದಲ್ಲಿ ಜರುಗಿದ ಅಖಿಲ ಕರ್ನಾಟಕ ದ್ವಿತೀಯ ಗಜಲ್ ಸಮ್ಮೇಳನ. ಡಾಕ್ಟರ್ ಕಾಶಿನಾಥ್ ಅಂಬಲ್ಗಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಮಾರಂಭ. ಹಲವು ಕವಿಗಳಿಂದ ಗಜಲ್ ವಾಚನ, ಹಲವು ಗೋಷ್ಠಿಗಳಲ್ಲಿ ವಿವಿಧ ವಿಷಯಗಳ ಕುರಿತು ಸ್ವಾರಸ್ಯಕರ ಚರ್ಚೆ. ಆಧುನಿಕ ಜೀವನದಿಂದ ಶಾಂತಿ ನೆಮ್ಮದಿ ಹಾಗೂ ಕಳೆದು ಹೋದ ಆರೋಗ್ಯವನ್ನ ಮರಳಿ ಪಡೆದುಕೊಳ್ಳಲು ಪಾಪನಾಶ ಸಮೀಪದ ರಾಮಕೃಷ್ಣ ಆಶ್ರಮದಲ್ಲಿ ಸೆಪ್ಟೆಂಬರ್ 11ರಂದು ಆರೋಗ್ಯ ಧಾಮ ಉದ್ಘಾಟನೆ ಜರುಗಲಿದೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಜನಪ್ರತಿನಿಧಿಗಳು, ಪೂಜ್ಯರು ಹಾಗೂ ಮುಖಂಡರು ಉಪಸ್ಥಿತರಿರಲಿದ್ದಾರೆ ಎಂದು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಪೂಜ್ಯ ಶ್ರೀ ಜ್ಯೋತಿರ್ಮಯಾನಂದ ಸ್ವಾಮೀಜಿಯವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಬೆಂಗಳೂರಿನ ಒಂದು ಅಭಯಾನಂದ ಶ್ರೀಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ಆಶ್ರಮದ ಆವರಣದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಈ ಹಿಂದೆ ಸ್ವಾಮಿ ವಿವೇಕಾನಂದರು ಇದೇ ಸೆಪ್ಟೆಂಬರ್ 11ರಂದು ವಿದೇಶಿ ನೆಲದಲ್ಲಿ ಭಾರತದ ಯೋಗ ಸಂಸ್ಕೃತಿ ಮತ್ತು ಪರಂಪರೆಯ ಒಂದು ಪತಾಕೆಯನ್ನು ಹಾರಿಸಿದ್ರು. ಅಂದರೆ ಚಿಕಾಗೋದಲ್ಲಿ ಸಂಸ್ಕೃತಿಯ ಪರಂಪರೆಯನ್ನು ಹಾರಿಸಿದ್ರು. ಹಾಗೆ ಇಂದು ಎಲ್ಲರ ಒಂದು ನಿತ್ಯ ಜೀವನ ಆರೋಗ್ಯವಾಗಿರಲು ಆಶ್ರಮದ ಆವರಣದಲ್ಲಿ ಆರೋಗ್ಯ ಧಾಮ ಸ್ಥಾಪಿಸಲಾಗಿದೆ. ಸೆಪ್ಟೆಂಬರ್ 11ರಂದು ಉದ್ಘಾಟನೆ ಆಗಲಿದೆ. ಜಿಲ್ಲೆಯ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಆಶ್ರಮದ ವತಿಯಿಂದ ಈ ಹಿಂದೆಯೂ ನಾವು ಆರೋಗ್ಯದ ಹಿತದೃಷ್ಟಿಯಿಂದ ಗೋಶಾಲೆಯನ್ನು ಆರಂಭ ಮಾಡಿದೆವು. ಯುವ ಸಮ್ಮೇಳನಗಳನ್ನು ನಡೆಸಿದ್ದೇವೆ. ಅನೇಕ ಶಿಬಿರಗಳನ್ನು ನಡೆಸಿದ್ದೇವೆ. ಇದೀಗ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಕಡಿಮೆ ದರದಲ್ಲಿ ಧಾಮವನ್ನು ಸ್ಥಾಪನೆ ಮಾಡಿದ್ದೇವೆ. ದೀರ್ಘಕಾಲೀನ ಕಾಯಿಲೆಗಳಿರುವಂತವರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ರೋಗ ಬಂದು ಚಿಕಿತ್ಸೆ ಪಡೆಯುವುದಕ್ಕಿಂತ ರೋಗ ಬರದಂತೆ ಪ್ರತಿನಿತ್ಯ ಯೋಗ ಧ್ಯಾನ ಮಾಡುತ್ತಾ ಆರೋಗ್ಯವಾಗಿರಬೇಕಾದ ಅವಶ್ಯಕತೆ ಇದೆ ಎಂದು ಪೂಜ್ಯರು ಹೇಳಿದರು. ಇಂದಿನ ಕಾಲದಲ್ಲಿ ವ್ಯಕ್ತಿಯ ಜೀವನ ತುರ್ತು ನಿಗಾ ಘಟಕದಲ್ಲಿದೆ. 1 ಗಂಟೆ ಮನೆಯಲ್ಲಿ ಕರೆಂಟ್ ಇರಲಿಲ್ಲ ಅಂದ್ರೆ ಅಲ್ಲೋಲ ಕಲ್ಲೋಲ ಆಗುತ್ತೆ. ಕೈಯಲ್ಲಿ ಮೊಬೈಲ್ ಇರಲಿಲ್ಲ ಅಂತಂದ್ರೆ ಸಾಕಷ್ಟು ಕಿರಿಕಿರಿ ಆಗ್ತಾ ಇದೆ. ಶಾಂತಿ ನೆಮ್ಮದಿಯನ್ನು ಸಂಪೂರ್ಣ ಕಳೆದುಕೊಂಡಿದ್ದೇವೆ. ಅವುಗಳನ್ನು ಪುನರ್ ಪಡೆದುಕೊಳ್ಳಲು ಆರೋಗ್ಯ ಧಾಮ ಉಪಯೋಗ ಮಾಡಿಕೊಳ್ಳಿ ಎಂದು ಹೇಳಿದರು. ವಿವೇಕಾನಂದ ಆರೋಗ್ಯ ಧಾಮದ ಮುಖ್ಯಸ್ಥರಾದ ಜಗದೀಶ್ ಮುಖೇಡ್ಕರ್ ಮಾತನಾಡಿ, ಈ ಆರೋಗ್ಯ ಧಾಮದಲ್ಲಿ ಸ್ಟೀಮ್ ಥೆರಪಿ ಇದೆ, ಸನ್ ಥೆರಪಿ ಇದೆ, ಫಿಸಿಯೋಥೆರಪಿ ಇದೆ. ಆಧುನಿಕ ಉಪಕರಣಗಳ ಮೂಲಕ ಥೆರಪಿ ಮಾಡಲಾಗ್ತಾ ಇದೆ. ಕೇರಳದ ನುರಿತ ಮತ್ತು ಅನುಭವಿ ಫಿಸಿಯೋಥೆರಪಿಸ್ಟ್ ಇಲ್ಲಿದ್ದಾರೆ. ದೂರದ ಊರಿಗೆ ಹೋಗಿ ಆರೋಗ್ಯದ ಸಲುವಾಗಿ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡುವ ಬದಲಾಗಿ ನಮ್ಮ ಆರೋಗ್ಯ ಧಾಮದಲ್ಲಿ ಕಡಿಮೆ ದರದಲ್ಲಿ ಉತ್ತಮ ಚಿಕಿತ್ಸೆ ಮತ್ತು ಫಿಸಿಯೋಥೆರಪಿ ಮಾಡಿಕೊಳ್ಳಬೇಕೆಂದು ಹೇಳಿದರು. ಇದೇ ವೇಳೆ ಹಿರಿಯ ಪತ್ರಕರ್ತ ಸದಾನಂದ ಜೋಶಿ, ಧರ್ಮಸ್ಥಳ ವೇದಿಕೆಯ ಜಿಲ್ಲಾಧ್ಯಕ್ಷ ವಿರೂಪಾಕ್ಷ ಗಾದ್ಗೆ, ಮುಖಂಡರಾದ ಜಯಪ್ರಕಾಶ್ ಪೂತಾರ್ ಸೇರಿದಂತೆ ಇನ್ನಿತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಕೊಡಬೇಕಂತ ನಾವು ಅನ್ಕೊಳ್ತಾ ಇದ್ದೀವಿ. ಅಂದ್ರೆ ಈ 4 ಆಯಾಮಗಳು ಸಂಪರ್ಕ ಆಗಬೇಕು ಅಂತ. ಆ ದಿಶೆಯಲ್ಲಿ ಇದು ಬಹುಶಃ ಪ್ರಥಮ ಪ್ರಯೋಗ ಅಂತ ನಾನು ಅನ್ಕೊಳ್ತೀನಿ. ನಮ್ಮವ್ರು ಇಲ್ಲಿ ಬಗ್ಗೆ ಏನಾದರೂ ಹೇಳ್ಬೋದು ಅಂತ ಹೇಳ್ತಾರೆ. ಫೀಸ್ ಸ್ಟ್ರಕ್ಚರ್ ಬಗ್ಗೆ ಒಂದು ಮೆನು ರೆಡಿ ಮಾಡಿದ್ದೀವಿ. ಅದು ಬೇಕಾದ್ರೆ ನಮಗೆ ಅದರ ಮೇಂಟೆನೆನ್ಸ್ಗೆ ಏನು ಮಿನಿಮಮ್ ಹೆಚ್ಚಿನ ದೃಷ್ಟಿಯಲ್ಲಿ, ಯಾಕಂದ್ರೆ ಈಗ ಇದನ್ನು ಕೊಡ್ಲಿಕ್ಕೆ ಅವರು ಉಜಿರೆಗೆ ಹೋಗ್ತಾರೆ, ಕೇರಳಕ್ಕೆ ಹೋಗ್ತಾರೆ, ಈ ಕಡೆ ಹರಿದ್ವಾರಕ್ಕೆ ಹೋಗ್ತಾರೆ. ಬಹುಶಃ ಅವ್ರ ಬಸ್ ಚಾರ್ಜ್ ಅಲ್ಲೇ ಇಲ್ಲಿ ಅವ್ರ ಟ್ರೀಟ್ಮೆಂಟ್ ಸಿಗುತ್ತೆ. ಅವ್ರು ಅಲ್ಲಿ ಹೋಗಿ ಎಕ್ಸ್ಟ್ರಾ ಅಲ್ಲಿ ಕೊಡುವ ಬದಲಾಗಿ ಈ ಬಸ್ ಚಾರ್ಜ್ ಅಲ್ಲೇ ಸಿಕ್ಬಿಡುತ್ತೆ. ಈಗ ನಾವು ಕೇರಳಕ್ಕೆ ಹೋಗಿ ಬರೋ ಚಾರ್ಜ್ನಾಗ ಇಲ್ಲಿ ಟ್ರೀಟ್ಮೆಂಟ್ ಆಯ್ತದ. ಅಂದ್ರೆ ಯೂಶಲಿ ಹೇಳ್ತೀನಿ ಅಷ್ಟೇ. ಜನರಿಗೆ ಇನ್ನೇನೇನದ ಅಂದ್ರೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ಆ ಮೂಲಕ ಅದಕ್ಕೆ ಜನಕ್ಕೆ ತಲುಪೋದೇ ನಿಮ್ಮ ಮೇಲೆ ಇಂಟೆನ್ಷನ್. ಆಯುರ್ವೇದಿಕ್ ಪ್ರಾಕೃತಿಕ ಚಿಕಿತ್ಸೆ ಅಂದ್ರೆ ನಾವೇ ಸ್ವತಃ ನಾವೇ ಟ್ರೀಟ್ಮೆಂಟ್ ತೊಗೊಳಕ್ ಹೋಗ್ಲೇವು. ನಾವೇ ಹೇಳ್ತಾ ಇದ್ದೀವಿ, ನಾವೇ ಬರಿತೀವಿ, ನಾವೇ ತಗೊಂಬಲ್ಲಿ. ಆರೋಗ್ಯ ಧಾಮದು 2 ಗಂಟೆಯಿಂದ ಒಂದು ಉಚಿತವಾದಂತ ಒಂದು ಇದಿದೆ, ಶಿಬಿರ ಇದೆ. ಇವೇನು BP, ಶುಗರು, ಥೈರಾಯ್ಡು, ಅದಕ್ಕೆ ಅವತ್ತು ಉಚಿತವಾದಂತ ಒಂದು ಕೌನ್ಸಿಲಿಂಗ್ ಇದೆ, ಆರೋಗ್ಯ ಶಿಬಿರ ಇದೆ. ಕೌನ್ಸಿಲಿಂಗ್ ವಿತ್ ಆರೋಗ್ಯ ಶಿಬಿರ ಇದೆ. ಸಂಜೆ 7ರಿಂದ ಒಂದು ನಮ್ಮ ಪಂಡಿತ್ ಕೃಷ್ಣ ಮುಖೇಡ್ಕರ್ ಇವರ ನಮ್ಮದಿದೆ ಹೆಲ್ತ್ ಜನಜಾಗೃತಿ. ಶಾಲಾ ಮತ್ತು ಸ್ಕೂಲ್ ಕಾಲೇಜ್ ಕ್ಯಾಂಪಸ್ಸಿಗೆ ಹೋಗಿ ಮಕ್ಕಳಿಗೆ ನಾವು ಈ ಒಂದು ಶಿಬಿರದ ಮೂಲಕ ಒಂದು ಆರೋಗ್ಯದ ಜಾಗೃತಿಯನ್ನು ಮಾಡುವಂಥದ್ದು, ಅದು ಕೂಡ ಮೂಲ ಉದ್ದೇಶ ಅದ.
ಕೇರಳದ ಸ್ಪೆಷಲ್ ಕೇರಳದ ಇಲ್ಲ ಥೆರಪಿ ಮಾಡೋರಿಲ್ಲ, ಇಲ್ಲಿಂದ ಲೋಕಲೈಟ್ ಯಾರು ಇಲ್ಲ, ಕೇಳೋರು ಇರ್ತಾರೆ, ಥೆರಪಿಸ್ಟ್ಗಳೆಲ್ಲ ಇರ್ತಾರೆ. ಮಕ್ಕಳಿಗೆ ಹುಟ್ಟಿದ ಮಕ್ಕಳಲ್ಲಿ ಹಿಡಿದು 16 ವಯಸ್ಸು ತನಕ ಏನಪ್ಪಾ ಅಂದ್ರೆ ಸ್ವರ್ಣಬಿಂದು ಪ್ರಾಶನ ಅಂತ ಹೇಳಿ ಮಾಡ್ತೀವಿ. ಅದು ಪ್ರಾಚೀನ ಕಾಲದಿಂದ ಪ್ರಚಲಿತದಲ್ಲಿದೆ. ಅದನ್ನ ನಮ್ಮ ಹತ್ರ ನೀವು ತಿಂಗಳು ಪುಷ್ಯನ ಚಿಕಿತ್ಸಾ ದಿವಸ ಏನಪ್ಪಾ ಅಂದ್ರೆ ಅದು ಇಂಟ್ರೊಡ್ಯೂಸ್ ಮಾಡ್ತೀವಿ. ಹಾಗಾಗಿ ಎಲ್ಲ ಮಕ್ಕಳು ಕೂಡ ಏನಪ್ಪಾ ಅಂದ್ರೆ ಸದುಪಯೋಗ ಪಡಿಸ್ಕೋಬಹುದು. ಅದು ನೋಡ್ರಿ ಬೋನ್ಸ್ ಗಟ್ಟಿ ಆಗ್ತಾವ್ರಿ. ಇವ ನೋಡ್ರಿ ಈಗ ಬೋನ್ಸ್ ಎಲ್ಲ 40ಕ್ಕೆ ಏನಪ್ಪಾ ಅಂದ್ರೆ ಆಮೇಲೆ ಮೆಮೊರಿ ಪವರ್ ಜಾಸ್ತಿ ಆಗ್ತದ, ಆಮೇಲೆ ಸ್ಕೆಲೆಟಲ್ ಗ್ರೋತ್ ಚಲೋ ಆಗ್ತದೆ ಅವ್ರದ್ದು. ಸೊ ಸರ್ವಾಂಗೀಣ ಅಭಿವೃದ್ಧಿ ಆಗ್ತದೆ ಫಿಸಿಕಲಿ ಮೆಂಟಲಿ. ಎಲ್ಲಕ್ಕೂ ಹೆಚ್ಚಾಗಿ ನನ್ನೊಂದು ಬೇಡಿಕೆ, ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳ ಆಯ್ಕೆಯಲ್ಲಿ ಭಾರೀ ಅವ್ಯವಹಾರ ನಡೆದಿದೆ ಎಂದು ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಪವನ್ ಗೊಂಡ ಆರೋಪ ಮಾಡಿದರು. ಈ ಕುರಿತು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸೋಮವಾರ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಕರಡ್ಯಾಳ ಗುರುಕುಲಕ್ಕೆ ಕಳುಹಿಸಿದ 4 ದಿವಸಗಳ ನಂತರ ಮಕ್ಕಳಿಗೆ ಮತ್ತೆ ವಾಪಸ್ ಮನೆಗೆ ಕಳುಹಿಸಲಾಗಿದೆ. ಹಣ ನೀಡಿದ ಪಾಲಕರ ಮಕ್ಕಳನ್ನು ಮಾತ್ರ ಆಯ್ಕೆ ಮಾಡಿಕೊಡಲಾಗಿದೆ. ಬಡ ಮಕ್ಕಳಿಗೆ ಅನ್ಯಾಯ ಮಾಡಲಾಗಿದೆ, ಪಾಲಕರಿಗೆ ಒಂದು ಹೀಯಾಳಿಸಿ ಮಾತನಾಡಲಾಗಿದೆ, ಅವರಿಗೆ ಅನ್ಯಾಯ ಮಾಡಲಾಗಿದೆ ಎನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಈ ಕುರಿತು ಪರಿಶಿಷ್ಟ ಪಂಗಡಗಳ ಇಲಾಖೆ ಅಧಿಕಾರಿಗಳಿಗೆ ಪ್ರಶ್ನಿಸಿದಾಗ 2ನೇ ಪಟ್ಟಿಯಲ್ಲಿ ಸೇರಿಸುತ್ತೇವೆ ಎಂದು ಹೇಳಿದ್ದಾರೆ. ಆದರೆ ಇಂದಿಗೂ ಕೂಡ ಕೈಬಿಟ್ಟ 19 ವಿದ್ಯಾರ್ಥಿಗಳಿಗೆ ಸೇರಿಸಿಕೊಂಡಿಲ್ಲ ಎನ್ನುವಂಥ ಮಾತನ್ನು ಪವನ್ ಹೇಳಿದರು. ಆಮೇಲೆ OMR ಶೀಟ್ ಇಲ್ಲದೆ ಪರೀಕ್ಷೆಗಳನ್ನು ನಡೆಸಿ ಬೇಕಾಬಿಟ್ಟಿ ಲಂಚ ಪಡೆದು ಶ್ರೀಮಂತರ ಮಕ್ಕಳಿಗೆ ಹೆಚ್ಚು ಅಂಕ ನೀಡಿರುವಂತಹ ಒಂದು ಸಂಶಯ ಇದೆ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಗಂಭೀರ ಆರೋಪವನ್ನು ಮಾಡಿದರು. ಜನ ವಿದ್ಯಾರ್ಥಿಗಳು ಕೈ ಬಿಟ್ರು 7 ಜನ ವಿದ್ಯಾರ್ಥಿಗಳಿಗೆ ರಿವ್ಯಾಲ್ಯೂಯೇಷನ್ ಮಾಡಿದ ಮೇಲೆ ಕೈ ಬಿಟ್ರು. ಆ 7 ಜನ ವಿದ್ಯಾರ್ಥಿಗಳದೆಲ್ಲ ಮಾರ್ಕ್ಸ್ ನಾವು ಆಮೇಲೆ ಕೇಳಕ್ ಹೋದೆವು, ಅವ್ರ ಮಾರ್ಕ್ಸ್ ಕಮ್ಮಿ ಅವರಿ, ಅದ್ರ ಸಲ ನಾವು ಇವರಿಗೆ 30 ಮತ್ತೆ ಬ್ಯಾರೆ 7 ಜನರಿಗೆ ಸೆಲೆಕ್ಟ್ ಮಾಡ್ಕೊಡ್ತೀವಿ ಅಂತ ಹೇಳೋರು. ಅದು ಆದ ನಂತರ ಥರ್ಡ್ ಲಿಸ್ಟ್ ಯಾವಾಗ ಅನೌನ್ಸ್ ಮಾಡ್ತಾರ ಅಂತಂದ್ರೆ ರಿವ್ಯಾಲ್ಯೂಯೇಷನ್ ಮಾಡಿದ ಮ್ಯಾಕ ಥರ್ಡ್ ಲಿಸ್ಟ್ ಎಷ್ಟು ತಾರೀಕಿಗೆ ಅನೌನ್ಸ್ ಮಾಡ್ತಾರ ಅಂತಂದ್ರೆ 7 ತಾರೀಕು 8ನೇ ಮಹಿನಾ 2025, 7 ತಾರೀಕು 8ನೇ ಮಹಿನಾ 2022 ಥರ್ಡ್ ಲಿಸ್ಟ್ ಅನೌನ್ಸ್ ಮಾಡ್ತಾರ. ಥರ್ಡ್ ಲಿಸ್ಟ್ ಅನೌನ್ಸ್ ಮಾಡಿದ ಮ್ಯಾಕ ಮಾನ್ಯ ನಮ್ದು ಜಿಲ್ಲಾಧಿಕಾರಿ ST ಆಫೀಸರ್ ಆಗಿರ್ತಕ್ಕಂಥ ಮಾನ್ಯ ಬಳಿರಾಮ್ ಅವರು ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತ, ನಿಮಗ 3 ದಿನ ಆಕ್ಷೇಪಣೆ ನಿಮ್ದು ಏನಾದರೂ ಇತ್ತು, ನಿಮ್ದು ಏನಾದರೂ ಡೌಟ್ ಇತ್ತು, ನಾವು ಥರ್ಡ್ ಲಿಸ್ಟ್ ಮಾಡಿದ್ದು, ನೀವು ಬಂದು ನಮಗೆ ಲೆಟರ್ ಕೊಡಬಹುದು, ನೀವು ಬಂದು ನಮಗೆ ಅಬ್ಜೆಕ್ಷನ್ ಲೆಟರ್ ಕೊಡಬಹುದು, ನಿಮಗೆ 3 ದಿನಗಳ ಕಾಲ ಅವಕಾಶ ಅದ ಅಂತೇಳಿ 13 ತಾರೀಕಿಗೆ ಮಾನ್ಯ ಯಾರು ಬಳಿರಾಮ್ ಅವರು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾರೆ. ನೀವು ಬಂದು 13 ತಾರೀಕಿಗೆ ಬಂದು 13 ತಾರೀಕಿನ ಒಳಗಾಗಿ ನಿಮ್ದು ಏನಾದರೂ ಡೌಟ್ ಇದ್ರು ಕ್ಲಿಯರಿಫಿಕೇಶನ್ ಮಾಡ್ಕೋಬೇಕು ಅಂತ ಹೇಳಿ ನಾವೇನು ಮಾಡಿದೀವಪ್ಪ ಅಂತಂದ್ರೆ 11 ತಾರೀಕು 8ನೇ ಮಹಿನೆ 2025 ತಾರೀಕಿಗೆ ಮಾನ್ಯ ಬಳಿರಾಮ್ ಅವ್ರಿಗೆ ಸಿಲ್ ಅದು ನೋಡ್ರಿ ಅಲ್ಲಿ ಮಾನ್ಯ ಬಳಿರಾಮ್ ಅವರಿಗೆ ಹೋಗಿ ಲೆಟರ್ ಕೊಟ್ಟಿದ್ದೇವೆ. ಏನಂತ, ಸರ್ ನಮಗ ಇದ್ರೊಳಗ ತೃಪ್ತಿ ತಂದಿಲ್ಲ, ನೀವೇನು ರಿವ್ಯಾಲ್ಯೂಷನ್ ಮಾಡಿಲ್ಲ, ಇದ್ರೊಳಗ 100% ಫ್ರೌಡ್ ಆಗಿಂದ ಎದುರೇ ಕಾಣಿಸುತ್ತದೆ. ಅದರ ಸಲಿಂದು ನಮಗೊಂದು 8 ದಿನ ಟೈಮ್ ಕೊಡ್ರಿ ಸರ್, ನೀವು 13 ತಾರೀಕಿನ ತಗಡಿ ನಿಮ್ದು ನಮ್ಮಲ್ಲಿ ಇದಿಲ್ಲ, ಪ್ರೂಫ್ ಇಲ್ಲ, ನಮ್ಮಲ್ಲಿ ನಿಮ್ದು ಅಡ್ರೆಸ್ ಇಲ್ಲ, ನಾನು ನಿಮ್ಗೆ ಇದು ಮಾಡ್ಲಕ್ ಬಂದಿಲ್ಲ, ಪೋಸ್ಟ್ ಮಾಡ್ಲಕ್ ಆಗಿಲ್ಲ, ಅಲ್ಲ ನಾ ಫೋನ್ ಹಚ್ಚಿ ನಾನು ಅಂತಾರ ಅಲ್ಲಿ ಆಫೀಸ್ದಾಗ ಇಕ್ಕಿದ ನೋಡ್ರಿ ನಿಮ್ ಹಿಂಬರ, ನೀವು ಬೇಕಾದ್ರೆ ನೋಡ್ಕೋರಿ ಅಂತಾರೆ. ಹಂಗಿತ್ತಂದ್ರ ನಿಮ್ಗೆ ಆಫೀಸ್ದಾಗ ಇಕ್ಕದಿತ್ತು ಅಂತಂದ್ರೆ ಅವತ್ತಿಂದ ನೀವು ಲಿಸ್ಟ್ ಹಚ್ಚಿ ನನಗೆ ಯಾಕೆ ವಾಟ್ಸಪ್ದಾಗ ಮೆಸೇಜ್ ಹಾಕಿರಿ, ನೀವು ನನಗೆ ಯಾಕೆ ವಾಟ್ಸಪ್ದಾಗ ಮೆಸೇಜ್ ಹಾಕಿರಿ, ಇದು ಲಿಸ್ಟ್ ಅನೌನ್ಸ್ ಮಾಡಪ್ಪ ನೀವು ವಾಟ್ಸಪ್ದಾಗ ಹಾಕೋದಿತ್ತಲ್ಲ, ನಂದು ನಿಮ್ಮಲ್ಲಿ ಅಡ್ರೆಸ್ ಇಲ್ಲ ಅಂತಂದ್ರೆ ಇದು ಹಿಂಬರ ಇದ್ದು ನನಗೆ ವಾಟ್ಸಪ್ದಾಗ ನೀವು ಮೆಸೇಜ್ ಹಾಕೋದಿತ್ತು, ವಾಟ್ಸಪ್ದಾಗ ಯಾಕೆ ಮೆಸೇಜ್ ಹಾಕಿಲ್ಲ, ನೀವು ಹಿಂಬರ ಯಾಕೆ ಡೈರೆಕ್ಟ್ ಅನೌನ್ಸ್ ಮಾಡಿಕಿರಿ ಅಂದ್ರೆ ನನಗೆ ನಾನು ನಿಮ್ಗೆ ಹೇಳ್ದೆ 100% ಇದ್ರೊಳಗೆ ಈ ನಮ್ಮನ್ನ ಗಡ್ಬಡಿ ಮಾಡ್ಲತ್ತಾರ ಅಂದ್ರೆ ನಿಮಗೂ ಡೌಟ್ ಹುಟ್ಟಿತು ಇವ್ರು ಏನಾರ ಮಾಡಿರ್ಬೇಕೇನೋ ಅಂತ ಹೇಳಿ. ಮತ್ತೆ ಅಖಿಲ ಕರ್ನಾಟಕ ಗಜಲ್ ಅಕಾಡೆಮಿ ಬೆಂಗಳೂರು ಮತ್ತು ಅತಿವಾಳೆ ಸಾಂಸ್ಕೃತಿಕ ಪ್ರತಿಷ್ಠಾನ ವತಿಯಿಂದ
ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ಅಖಿಲ ಕರ್ನಾಟಕ 2ನೇ ಗಜಲ್ ಸಮ್ಮೇಳನ ಜರುಗಿತು. ಈ ಸಮ್ಮೇಳನವನ್ನು ಖ್ಯಾತ ಬಹುಭಾಷಾ ಕವಿ ಡಾಕ್ಟರ್ ಕಾಶಿನಾಥ್ ತಂಬಲ್ಗಿಯವರು ಸಮ್ಮೇಳನದ ಅಧ್ಯಕ್ಷತೆಯಲ್ಲಿ ಜರುಗಿತು. ವೇದಿಕೆ ಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಸುರೇಶ್ ಚಂದ್ರಶೆಟ್ಟಿ, ಹೋರಾಟಗಾರರಾದ ಮೀನಾಕ್ಷಿ ಬಾಳಿ, ಕೆ ನೀಲ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಗಜಲ್ ನೀನಾದ, ಗಜಲ್ ಧಾರೆ, ಕಿಚ್ಚಿಲ್ಲದ ಆವಿದೆ ಸೇರಿದಂತೆ ಹಲವಾರು ಗಜಲ್ ಕೃತಿಗಳು ಬಿಡುಗಡೆಗೊಂಡವು. ಕನ್ನಡ, ಉರ್ದು ಗಜಲ್, ಕಾಡುವ ಗಜಲ್, ಗಜಲ್ ಕಾವ್ಯ ಸೇರಿದಂತೆ ಹಲವು ವಿಷಯಗಳ ಕುರಿತು ಅರ್ಥಪೂರ್ಣ ಸ್ವಾರಸ್ಯಕರ ಗೋಷ್ಠಿಗಳು ಕೂಡ ಈ ಸಂದರ್ಭದಲ್ಲಿ ಜರುಗಿದವು. ಸಮ್ಮೇಳನಾಧ್ಯಕ್ಷರೊಂದಿಗೆ ಸಂವಾದ ಕಾರ್ಯಕ್ರಮ ಕೂಡ ಜರುಗಿತು. ಇದೇ ವೇಳೆ ಡಾಕ್ಟರ್ ಸಂಜೀವ್ ಕುಮಾರ್ ಅತ್ತಿವಾಳೆ, ಸೋಮಶೇಖರ್ ಬಿರಾದಾರ್ ಚಿದ್ರಿ ಸೇರಿದಂತೆ ಇನ್ನೂ ಅನೇಕ ಗಜಲ್ ಕವಿಗಳು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನಡೆಸಿಕೊಟ್ರು. ಯು ಸಿರಾಜ್ ಅಹಮದ್ ಸೊರಬ ಶಿವಮೊಗ್ಗದಿಂದ ಬರೆದು ಕಳಿಸಿರುವಂತಹ ಒಂದು ಶೇರನ್ನ ಇಲ್ಲಿ ಪ್ರಸ್ತಾಪ ಮಾಡಿ ಅಖಿಲ ಕರ್ನಾಟಕ 2ನೇ ಐತಿಹಾಸಿಕ ಗಜಲ್ ಸಮ್ಮೇಳನಕ್ಕೆ ತುಂಬು ಪ್ರೀತಿಯಿಂದ ಎಲ್ಲರನ್ನ ಸ್ವಾಗತಿಸಿದಂಥ ಅತಿವಾಳೆ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷರು ಮತ್ತು ಬೀದರ್ನಲ್ಲಿ ಈ ಧರಿನಾಡಿನಲ್ಲಿ ಸಮ್ಮೇಳನವನ್ನ ತುಂಬಾ ಅಚ್ಚುಕಟ್ಟಾಗಿ ನೆರವೇರಿಸುವುದಕ್ಕೆ ಕಂಕಣಬದ್ಧರಾಗಿ ನಿಂತಿರುವಂಥ ನನ್ನ ಅತ್ಯಂತ ಆತ್ಮೀಯ ಸನ್ಮಿತ್ರ, ಸಾಂಸ್ಕೃತಿಕ ಲೋಕದ ರೂವಾರಿ, ಈ ಸಮ್ಮೇಳನದ ನೇತೃತ್ವವನ್ನು ವಹಿಸಿರುವಂತಹ ಡಾಕ್ಟರ್ ಸಂಜೀವ್ ಕುಮಾರ್ ಅತಿವಾಳೆ ಅವರನ್ನ ಎಲ್ಲರ ಪರವಾಗಿ ಮೊಟ್ಟ ಮೊದಲ ಬಾರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸುವುದಕ್ಕೆ. ಅಂದರೆ ಏನು? ಗಜಲ್ ಕರ್ನಾಟಕಕ್ಕೆ ಯಾವಾಗ ಬಂತು? ನಮ್ಮ ಭಾರತ ದೇಶಕ್ಕೆ ಯಾವಾಗ ಕಾಲಿ? ಇದನ್ನು ಚಿಂತಿಸದೆ ನಾವು ಇಂದು ಬರೆಯಲು ಹೊರಟಿದ್ದೇವೆ. ಈ ಕಾವ್ಯವೆಂಬುದು ಒಂದು ಮಹಾಸಾಗರ. ಸಾಹಿತ್ಯದ ಪ್ರಕಾರದಲ್ಲಿ ಅತ್ಯಂತ ಕಠಿಣವಾದ ಪ್ರಕಾರ ಕಾವ್ಯ. ಕಾವ್ಯದಲ್ಲಿ ಅತ್ಯಂತ ಕಠಿಣವಾದ ಪ್ರಕಾರ ಗಜಲ್ ಮತ್ತು ನುಬಾಣಿ. ಇಂಥ ಗಜಲ್ ಕಡಿಮೆ ಅಂದರೆ ಒಂದು 50 ವರ್ಷದಿಂದ ಗಜಲ್ಗಾಗಿ ಹೋರಾಡಿದ ನಾನು ಬರೆದದ್ದು ಬರೀ ಒಂದು 30 ಗಜಲಾಗಿತ್ತು. ಹಿಂದೂ ಮೊನ್ನೆ ಎಲ್ಲ ಗಜಲ್ಕಾರರಾಗಿ ಬಂದವರು ಸಾವಿರ ಗಜಲ್ಗಳಂತ ನಾನು ಯಾರನ್ನು ಆಕ್ಷೇಪಣೆ ಮಾಡ್ತಾ ಇದ್ದಿಲ್ಲ. ಆಗುವ ಒಂದು ಕೆಡುಕನ್ನು ನಾನೇ, ಯಾಕಂದ್ರೆ ಸಾಹಿತ್ಯ ಯುವಕರಿಗೆ ಏನು ಭರವಸೆ ಇಲ್ಲ ಅಂತ ನಮ್ಮ ಮುದುಕರು ನಾವು ಭರವಸೆ ಇಟ್ಟುಕೊಳ್ಳುವುದನ್ನು ಮೂಲಕ ನನಗೆ. ಅದಕ್ಕಾಗಿ ದಯಮಾಡಿ ನನ್ನ ಮಾತು ಯಾರಿಗೂ ಖುಷಿ ಕೊಡದಿದ್ದರೆ ಖಂಡಿತ ನನಗೆ ಬೇಸರ ಇಲ್ಲ. ಆದರೆ ನನ್ನ ಮಾತು ಯಾರಿಗೂ ನೋವು ಮಾಡಬಾರದು. ಅದಕ್ಕಾಗಿ ಮತ್ತೊಮ್ಮೆ ನಾನು ನಿಮ್ಮೊಂದಿಗೆ ಎಲ್ಲರೊಂದಿಗೆ ಸೇರಿದವರು ಗಜಲ್ಕಾರ್, ನೀವೆಲ್ಲ ಉತ್ತಮ ಗಜಲ್ಕಾರಾಗಿ ಬೆಳೆಯಬೇಕು, ಈ ಗಜಲ್ ಸಾಹಿತ್ಯವನ್ನು ಉಳಿಸಬೇಕು ಅಂತ ಒಂದು ಕಾರ್ಯಕ್ರಮವನ್ನು ಗಜಲ್ ಸಾಹಿತ್ಯ ಅಕಾಡೆಮಿ ಕರ್ನಾಟಕ ಮಾಡ್ತಾ ಇದೆ. ನಾನು ಅವರನ್ನು ಅಭಿನಂದಿಸುತ್ತಾ ಅದಕ್ಕೆಲ್ಲ ತುಂಬ ಪ್ರೋತ್ಸಾಹದಾಯಕರಾಗಿರುವಂತಹ ಬಹಳ ಸೇವಕ ಅಂತ ಸಾಹಿತ್ಯದ ಸೇವಕ ಅತಿವಾಳಿ ಮುನ್ನೂರು ಅಥವಾ ಅವರು ನಮ್ಮ ಚೈತ್ರವರು ಅದೇ ಹೊಂದಿದ್ದಾರೆ ಕೊಂಡಿದ್ದಾರೆ. ಇವೆಲ್ಲರೂ ನಮ್ಮ ಒಳ್ಳೆಯ ಒಬ್ಬ ಸಾಹಿತಿ, ಗಜಲ್ ಸಾಹಿತಿ ಕಾಮ ಸತೀಶ್ ಮತ್ತೊಬ್ಬ ಬಹಳ ಬಿಸಿಯಾಗಿದ್ದರು. ಅವರಿಗೆ ಗಜಲ್ ಬರೆಯಕ್ಕೆ ಬಿಸಿ ಇಲ್ಲ. ಡಾಕ್ಟರ್ ಸುರೇಶ್ ರತ್ನಾಕ್ಕೆ ಬಟ್ಟು ಬಂದಿದ್ದಾರೆ. ಎಲ್ಲರನ್ನು ಒಟ್ಟಾಗಿ ಮಗದೊಮ್ಮೆ ಆಗ್ತದೆ. ನನ್ನ ಮಾತಿಗೆ ನಾನು ಜೈ ಕರ್ನಾಟಕ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದು ಡಾಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.